ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ತಂದೆ ತಾಯಿಯರೇ, ಸಹೋದರ ಸಹೋದರಿಯರೇ, ಪ್ರಿಯ ಮುದ್ದು ಮಕ್ಕಳೇ, ಎಲ್ಲರನ್ನು ಬಹಳ ಸಂತೋಷದಿಂದ ನಿರೀಕ್ಷೆಯಿಂದ ಈ ಒಳ್ಳೆ ದಿನಕ್ಕೆ ಸ್ವಾಗತಿಸುತ್ತೇನೆ. ಜಾತಿ ಮತ ಭೇದವಿಲ್ಲದೆ, ಸಭಾ ವ್ಯತ್ಯಾಸವಿಲ್ಲದೆ ನೀವು ದೇವರಿಂದ ಅನುಗ್ರಹಿಸಲ್ಪಡಬೇಕು. ನಿಮ್ಮ ಜೀವನ ಎಲ್ಲಾ ವಿಷಯದಲ್ಲೂ ಅನುಗ್ರಹಿಸಲ್ಪಡಬೇಕು. ಅದಕ್ಕಾಗಿ ಆಗಿದೆ ಪ್ರತಿನಿತ್ಯವೂ ಪ್ರಾರ್ಥಿಸುತ್ತಿರುವುದು. ಒಂದು ನಿಮಿಷ ಪ್ರಾರ್ಥಿಸೋಣ. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವ ಎಲ್ಲರನ್ನು ಈ ಕ್ಷಣ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತೇನೆ. ಆಲಿಸುವ ವಾಕ್ಯಗಳು ನಮ್ಮನ್ನು ಸ್ಪರ್ಶಿಸಲಿ. ಆಲಿಸುವ ವಾಕ್ಯ ನಮ್ಮನ್ನು ಸಮಾಧಾನ ಮಾಡುವುದು ಮಾತ್ರವಲ್ಲ, ನಮ್ಮನ್ನು ಪೂರ್ಣವಾಗಿ ಬಿಡುಗಡೆ ಮಾಡುವ ಅನುಭವ ನಮಗುಂಟಾಗಲಿ. ಈ ವಾಕ್ಯದೊಂದಿಗೆ ಕತ್ತಲೆ ಹೋಗಿ ಬೆಳಕು ಬರುವ ಹಾಗೆ ನಮ್ಮ ವೈಯಕ್ತಿಕ ಜೀವನದಲ್ಲಿ, ನಮ್ಮ ಭವನದಲ್ಲಿ, ನಮ್ಮ ಜೀವನಕ್ಕೆ ಸಂಬಂಧಪಟ್ಟ ಒಂದೊಂದು ಕಾರ್ಯದಲ್ಲಿ ನಿಮ್ಮ ಅನುಗ್ರಹ ಬಂದು ತುಂಬಲಿ ಎಂದು ಪ್ರಾರ್ಥಿಸುತ್ತೇವೆ. ನಿರೀಕ್ಷೆಯಿಂದ, ಪ್ರಾರ್ಥನೆಯಿಂದ, ವಿಶ್ವಾಸದಿಂದ ಇಂದು ನಮಗೆ ವಾಕ್ಯವನ್ನು ಆಲಿಸೋಣ. ಇಂದಿನ ವಾಕ್ಯ ಮತ್ತಾಯನ ಶುಭ ಸಂದೇಶ 8ನೇ ಅಧ್ಯಾಯ 1ರಿಂದ 4ರವರೆಗೆ ವಾಕ್ಯವನ್ನು ಆಲಿಸೋಣ. ಯೇಸುಸ್ವಾಮಿ ಬೆಟ್ಟದಿಂದ ಇಳಿದು ಬಂದಾಗ ಜನರು ಗುಂಪು ಗುಂಪಾಗಿ ಅವರನ್ನು ಹಿಂಬಾಲಿಸಿದರು. ಆಗ ಒಬ್ಬ ಕುಷ್ಠರೋಗಿ ಯೇಸುವಿನ ಮುಂದೆ ಬಂದು ತಲೆಬಾಗಿ, ಸ್ವಾಮಿ, ತಾವು ಮನಸ್ಸು ಮಾಡಿದರೆ ನನ್ನನ್ನು ಗುಣ ಮಾಡಬಲ್ಲಿರಿ ಎಂದು ಬೇಡಿದನು. ಯೇಸು ಕೈ ಚಾಚಿ ಅವನನ್ನು ಮುಟ್ಟಿ, ಖಂಡಿತವಾಗಿಯೂ ನನಗೆ ಮನಸ್ಸಿದೆ, ಗುಣ ಹೊಂದು ಎಂದರು. ತಕ್ಷಣವೇ ಅವನ ಕುಷ್ಠವು ಮಾಯವಾಯಿತು. ಯೇಸು ಅವನಿಗೆ, ಎಚ್ಚರಿಕೆ, ನೀನು ಗುಣ ಹೊಂದಿರುವುದು ಯಾರಿಗೂ ಹೇಳಕೂಡದು, ಆದರೆ ನೆಟ್ಟಗೆ ಯಾಜಕನ ಬಳಿಗೆ ಹೋಗು, ಅವನು ನಿನ್ನನ್ನು ಪರೀಕ್ಷಿಸಿ ನೋಡಲಿ. ಅನಂತರ ಮೋಶೆ ನೇಮಿಸಿರುವ ಪ್ರಕಾರ ಶುದ್ಧೀಕರಣ ವಿಧಿಯನ್ನು ಅನುಸರಿಸು, ಇದು ಜನರಿಗೆ ಸಾಕ್ಷಿಯಾಗಿರಲಿ ಎಂದರು. ಪ್ರಿಯರೇ, ಒಬ್ಬ ಕುಷ್ಠರೋಗಿಯನ್ನು ಸೌಖ್ಯ ಮಾಡುವುದನ್ನು ನಾವು ವಾಕ್ಯದಲ್ಲಿ ಆಲಿಸಿದ್ದೆವು. ಪ್ರಿಯರೇ, ನಾವು ಕೆಲವೊಮ್ಮೆ ಹೇಳುತ್ತೇವೆ, ನಿಮಗೆ ಮನಸ್ಸಿದ್ದರೆ ಈ ಕಾರ್ಯವನ್ನು ಸಾಧಿಸಿಕೊಡಿರಿ ಎಂದು. ಅನೇಕ ಸಲ ಹೇಳಿ ಒಮ್ಮೆಯೂ ಸಿಗದಾಗ ಬೇಸರದಿಂದ ಹೇಳುವ ಮಾತಿದು, ಮನಸ್ಸಿದ್ದರೆ ಕೊಡಿ ಎಂದು. ಪ್ರಿಯರೇ, ಒಂದು ಸಮಯ ವಾಕ್ಯ ಆಲಿಸುವಾಗ ನೀವು ಯೋಚಿಸುತ್ತಿರಬಹುದು, ಅನೇಕ ದಿನಗಳಿಂದ ಪ್ರಾರ್ಥಿಸಿ ಶ್ರಮವಹಿಸಿ ಆದರೂ ಆ ಸಮಸ್ಯೆ ಬದಲಾಗುತ್ತಿಲ್ಲ, ನಿವಾರಣೆಯಾಗುತ್ತಿಲ್ಲ. ಅದೇ ತರ ಒಂದು ಅವಸ್ಥೆಯಲ್ಲಿ ಆಗಿದೆ. ಕುಷ್ಠರೋಗಿಯಾದ ಆ ಮನುಷ್ಯ ಮನಸ್ಸಿದ್ದರೆ ಗುಣಪಡಿಸಿ ಎಂದು ಯೇಸುಸ್ವಾಮಿಯ ಹತ್ತಿರ ಹೇಳಿದ್ದು. ಅಷ್ಟು ನೋವು ಬೇಸರದಿಂದ ಇರುವ ವ್ಯಕ್ತಿಯನ್ನು ಯೇಸುಸ್ವಾಮಿ ಮುಟ್ಟಿದ್ದು. ಪ್ರಿಯರೇ, ಎಷ್ಟು ಕೊಳತ ಅವಸ್ಥೆಯಾದರೂ ಜನರು ದೂರ ಮಾಡಿದರು. ದೇವರಿಗೆ ನಿನ್ನ ಕೈ ಚಾಚಿ ಮುಟ್ಟಲು, ನಿನ್ನನ್ನು ಅನುಗ್ರಹಿಸಲು, ನಿನ್ನನ್ನು ಸೌಖ್ಯಪಡಿಸಲು ಇಷ್ಟವಾಗಿದೆ. ಹಲ್ಲೆಲೂಯಾ. ಯೇಸುಸ್ವಾಮಿಗೆ ಮನಸ್ಸಿದೆ. ಪ್ರಿಯರೇ, ಇಂದು ಯೇಸುಸ್ವಾಮಿ ಕೈ ಚಾಚಿ ಮುಟ್ಟುವುದು ನಮ್ಮ ಒಬ್ಬೊಬ್ಬರನ್ನು ಆಗಿದೆ. ನಮ್ಮ ಗಾಯಗೊಂಡ ಜೀವನವನ್ನಾಗಿದೆ. ಕುಗ್ಗಿ ಸೋತು ಹೋದವರನ್ನು ಆಗಿದೆ. ಇನ್ನು ನನಗೆ ಒಳ್ಳೆ ಕಾಲ ಬರುತ್ತದಾ? ನನ್ನ ರೋಗಗಳು ಸೌಖ್ಯವಾಗುತ್ತದಾ? ನನ್ನ ಕಷ್ಟಗಳು ದೂರವಾಗುತ್ತದಾ ಎಂದು ಯೋಚಿಸುವವರು ಇದ್ದಾರೆ. ಹಾಗೆ ಒಂದು ನೋವಿನ ಗಾಯದಿಂದ ಜೀವಿಸುವವರು ಇದ್ದಾರೆ. ಶರೀರಕ್ಕೆ ಆಗಿರುವುದಿಲ್ಲ ಗಾಯಗಳು, ಮನಸ್ಸಿಗೆ ಆಗಿರುತ್ತದೆ. ನೋವಿರುವ ಮನಸ್ಸು. ಇಂದು ಆ ನೋವಿರುವ, ಗಾಯವಿರುವ, ಮಿಡಿಯುವ ಮನಸ್ಸನ್ನು ಯೇಸುಸ್ವಾಮಿ ಬಂದು ಮುಟ್ಟುವ ಅನುಭವ ನಮಗುಂಟಾಗಲಿ. ಹಲ್ಲೆಲೂಯಾ. ಯೇಸುವೆ, ನಿಮ್ಮ ಕರ ಚಾಚಿ ಕುಷ್ಠರೋಗಿನನ್ನು ಮುಟ್ಟಿದ ಹಾಗೆ ನಮ್ಮನ್ನು, ನಮ್ಮ ಸಮಸ್ಯೆಯನ್ನು ಮುಟ್ಟಿರಿ. ಪ್ರಿಯರೇ, ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ ಎಂದು ಪ್ರಾರ್ಥಿಸೋಣ. ಪ್ರಿಯರೇ, ದೇವರಿಗೆ ನಮ್ಮನ್ನು ಅನುಗ್ರಹಿಸಲು, ಸೌಖ್ಯ ಮಾಡಲು ಮನಸ್ಸಿದೆ. ದೇವರ ಕರ ಮುಟ್ಟುವಾಗ ಇನ್ನು ಸಾಧ್ಯವೇ ಇಲ್ಲ ಎಂದು ಯೋಚಿಸುವ ಕಾರ್ಯವಾದರೂ ಅಲ್ಲಿ ಬದಲಾವಣೆ ಉಂಟಾಗುತ್ತದೆ. ಹಲ್ಲೆಲೂಯಾ. ಅದು ಮನುಷ್ಯನ ಬುದ್ಧಿಯಿಂದ ಉಂಟಾಗುವ ಬದಲಾವಣೆ ಅಲ್ಲ, ಅದು ದೇವರ ಶಕ್ತಿಯಿಂದ ಉಂಟಾಗುವ ಬದಲಾವಣೆ. ನೀವು ವಾಕ್ಯ ಆಲಿಸಿ ಪ್ರಾರ್ಥಿಸುವಾಗ ಪ್ರವರ್ತಿಸುವುದು ಬುದ್ಧಿಯು, ಶಕ್ತಿಯು, ತಾಕತ್ತು ಅಲ್ಲ, ದೇವರ ವಾಕ್ಯವಾದ ಶಕ್ತಿಯಾಗಿದೆ ಪ್ರವರ್ತಿಸುವುದು. ಹಾಗೆ ಆಗಿದೆ ಅದ್ಭುತಗಳು ಸಂಭವಿಸುವುದು. ನಮಗೆ ಪ್ರಾರ್ಥಿಸೋಣ. ಪ್ರಭುವೇ, ನಮ್ಮನ್ನು, ನಮ್ಮ ಸಮಸ್ಯೆಯನ್ನು ನಿಮ್ಮ ಕೈ ಚಾಚಿ ಮುಟ್ಟಿ ಅನುಗ್ರಹಿಸಿರಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ
ಅಪಘಾತದಿಂದ, ದುರ್ಮರಣದಿಂದ, ಅಕಾಲಿಕ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.